ಹಲೋ ಫ್ರೆಂಡ್, ರಾಜ್ವಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಕಾಯಿ ಹೋಳಿಗೆ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬದ ಪ್ರಯುಕ್ತ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು 3 ಬೌಲು ಮೈದಾ ಹಿಟ್ಟು ತೊಗೊತಾ ಇದ್ದೀನಿ ಕಾಯಿ ಹೋಳಿಗೆಗೆ. ನೋಡಿ, ಅರಿಶಿನ ಸ್ವಲ್ಪ, ಚಿಟಿಕೆ ಉಪ್ಪು ಹಾಕೋದ್ರಿಂದ ಸ್ವೀಟ್ ಇನ್ನೂ ಜಾಸ್ತಿ ಸ್ವಲ್ಪ ಹಾಕೋದ್ರೂ ಸ್ವೀಟ್ ಆಗಿರುತ್ತೆ. ನೀರು ಹಾಕಿ ಕಲಿಸ್ಕೋಬೇಕು. ಚೆನ್ನಾಗಿ ನಾದಬೇಕು. ನಾದಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ನೆಂದ್ರೇ ಚೆನ್ನಾಗಿರೋದು. ನೋಡಿ, ಕಲಸಿಕ್ಕಿದ್ದೀನಿ. ಮೇಲೆ ಎಣ್ಣೆ ಒಣಗಬಾರ್ದು ಅಂತ ಎಣ್ಣೆ ಹಚ್ತಾ ಇದ್ದೀನಿ. ಗಟ್ಟಿಯಾಗಿ ಮುಚ್ತಾ ಇದ್ದೀನಿ. ಒಂದು ಬಟ್ಟೆ ಹಿಂಗೆ ಮುಚ್ಚಿಬಿಟ್ರೆ ಚೆನ್ನಾಗಿ ನೆಂದಿರುತ್ತೆ. ಚೆನ್ನಾಗಿ 2 ಅವರ್ ನೆಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ. ಇದನ್ನು ಈಗ ಮಿಕ್ಸಿ ಮಾಡಿ ಪುಡಿ ಮಾಡ್ಕೊತೀನಿ. ನೋಡಿ, ಇಷ್ಟು ಪುಡಿ ಆಗಿದ್ರೆ ಸಾಕು. ನಾನು ಇಡ್ತಾ ಇದ್ದೀನಿ ಒಲೆ ಮೇಲೆ. ನೋಡಿ, ಬೆಲ್ಲ ಹಾಕ್ತಾ ಇದ್ದೀನಿ. ಎರಡೂವರೆ ಕಪ್ ಹಾಕ್ತೀನಿ. 2.5 ಕಪ್ ಬೆಲ್ಲ ಹಾಕ್ತೀನಿ. ಸಿಹಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೋಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೋಡಿ, ಬೆಲ್ಲ ಮುಳುಗುವಷ್ಟು ನೀರು ಹಾಕಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಪಾಕ ಬರಬೇಕು. ನೋಡಿ, ಕುದಿರಿ. ನೋಡಿ, ಈ ಥರ ಅಂಟು ಪಾಕ ಬಂದರೆ ಸಾಕು. ಈಗ ಕೊಬ್ಬರಿ ಹಾಕಬೇಕು. ಪುಡಿ ಮಾಡ್ಕೊಂಡಿದ್ದೀನಿ. ಹಸಿ ಕೊಬ್ಬರಿನೇ ಇದು. ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇದು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ಒಂದು ಸ್ಪೂನ್ ಗಸಗಸೆ ಹಾಕ್ತಾ ಇದ್ದೀನಿ. ಗಸಗಸೆ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಗಟ್ಟಿ ಆಗುತ್ತೆ ಪಾಕ ಬಂದಮೇಲೆ. ನೋಡಿ, ಇಷ್ಟು ಗಟ್ಟಿ ಅಂದರೆ ಸಾಕು. ನಿಮ್ಗೆ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ಹಿಂಗೆ ಅಂಟುತ್ತೆ, ಆಫ್ ಮಾಡಿಬಿಡಿ. ಇನ್ನು ತಣ್ಣಗಾದ್ಮೇಲೆ ಸರಿ ಬರುತ್ತೆ. ಇದು ಹಿಂಗೆ ಎಲ್ಲ ಹಿಂಗೆ ಒಟ್ಟು ಗುಡಿದ್ರೆ ನೋಡಿ ಎಲ್ಲ ಆಗಿದೆ ಅಂತ. ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಉಂಡೆ ಕಟ್ಟಿ ಹೋಳಿಗೆ ಮಾಡೋದು ತೋರಿಸ್ತೀನಿ. ಈಗ ನೆಂದಿದೆಯಾ ನೋಡೋಣ ಹಿಟ್ಟು. ನೋಡಿ, ಚೆನ್ನಾಗಿ ನೆಂದಿದೆ, ಮೆತ್ತಗಾಗಿದೆ. ಎಣ್ಣೆ ಕೈ ಹಚ್ಕೊಂಡು ರೆಡಿ ಮಾಡೋಣ.
ಈ ಹೂರ್ಣಕ್ಕಿಂತ ಸ್ವಲ್ಪ ಕಮ್ಮಿ ತೊಗೊಂಡ್ರೆ ಸಾಕು ಈ ಹಿಟ್ಟು. ಮೇಲೆ ಏನಾದರೂ ಎಕ್ಸ್ಟ್ರಾ ಬಂದರೆ ತೆಗಿಬೋದು. ಏನು ಬಂದಿಲ್ಲ, ಕರೆಕ್ಟಾಗಿದೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದು ತಟ್ಕೋಬೋದು. ನೋಡಿ, ತವಾ ಇಟ್ಟಿದ್ದೀನಿ. ಹೋಳಿಗೆಗೆ, ಕಾಯಿ ಹೋಳಿಗೆಗೆ ನೆಕ್ಸ್ಟ್ ಇನ್ನೊಂದು ಹಾಕಿದ್ದೀನಿ. ನೋಡಿ, ಆಗಿದೆ, ತೆಗಿತಾ ಇದ್ದೀನಿ. ಬಿಸಿ ಬಿಸಿ ಕಾಯಿ ಹೋಳಿಗೆ ರೆಡಿಯಾಗಿದೆ. ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಹೊಸ ರೆಸಿಪಿ ಬೇಕಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಥ್ಯಾಂಕ್ ಯು.